ಆ್ಯಕ್ಚುಲಿ ಕನ್ನಡದ ಇತಿಹಾಸ ಗೊತ್ತಿರೋರಿಗೆ ಅಥವಾ ಕನ್ನಡದ ಬಗ್ಗೆ ತುಂಬ ಆಸಕ್ತಿ ಇದ್ದವ್ರಿಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಮ್ಮನೆ ಮನೋರಂಜನೆಯಾಗಿ ನೋಡಿದ್ರೆ ಗೊತ್ತಾಗಲ್ಲ, ಆಳವಾಗಿ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದರಲ್ಲಿ ಎಲ್ಲರನ್ನೂ ತೋರಿಸಿದ್ದಾರೆ. ಎಲ್ಲ ಚೆನ್ನಾಗಿದೆ. ಡಗೇಶ್ ಅವ್ರ ಆ್ಯಕ್ಟಿಂಗ್ ಎಲ್ಲರೂ ಗೊತ್ತೇ ಇದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಅದೇ 1911 ಕನ್ನಡ ಸಿನಿಮಾ ಬರಲಿಕ್ಕೆ ಎಷ್ಟು ಪ್ರಾಬ್ಲಮ್ ಆಯಿತು ಅನ್ನೋದನ್ನು ಹೇಳಿದ್ದಾರೆ. ಬಟ್ ವಿಚಾರಧಾರೆ ಏನಿದೆ ತುಂಬ ಮೆಟಫಾರ್ ಆಯಿತು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಆ್ಯಕ್ಟಿಂಗು, ಡೈರೆಕ್ಷನ್, ಅದು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಅದೇ ಒಂದು ವಿಚಾರನ ಒಂದು ಲೈನ್ನ ಹೇಳೋದ್ರಲ್ಲಿ ತುಂಬ ಮೆಟಫಾರಿಕಲ್ ಹೋಗಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಅದೇ ಒನ್ ಲೈನರ್ಗಳು ಇವಾಗ ಡೈರೆಕ್ಟರ್ ಗುರುಪ್ರಸಾದ್ ಅವ್ರದ್ದು ಇಂಟರ್ವ್ಯೂಗಳು ನೋಡಿದ್ರೇ ಗೊತ್ತಾಗುತ್ತೆ. ಅವ್ರು ಹೇಳಿರೋವಂಥ ಅಷ್ಟು ವಿಚಾರಗಳು ಇಲ್ಲೂ ಇದ್ದಾವೆ. ಬಟ್ ಅದನ್ನು ಯೂಟ್ಯೂಬಲ್ಲೂ ನೋಡ್ಬೋದು ಅವ್ರದ್ದು ಇಂಟರ್ವ್ಯೂಗಳು. ಆ ಒನ್ ಲೈನರ್ಗಳೆಲ್ಲ ಪ್ರತಿಯೊಂದು ಅದನ್ನು ಥಿಯೇಟ್ರಲ್ಲಿ ಬಂದು ಏನಕ್ಕೆ ನೋಡಬೇಕು ಅಂತ ಅನ್ನೋದನ್ನ ಸ್ವಲ್ಪ ಜಸ್ಟಿಫಿಕೇಷನ್ ಮಾಡಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಬಿಕಾಸ್ ಡೈರೆಕ್ಟರ್ ಅವ್ರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಬೇಕೋ ಅವ್ರು ತೊಗೊಂಡಿದ್ದಾರೆ, ಹೀರೋಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಬೇಕೋ ಅವ್ರು ಕೊಟ್ಟಿದ್ದಾರೆ. ಬಟ್ ಮೇಜರಲ್ಲಿ ಕನ್ನಡಕ್ಕಾಗಿರೋ ಅಡಚಣೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಇವಾಗಲೂ ತುಂಬ ಬೇಜಾರಾಯಿತು. ನಾವೇನು ಅಂದ್ಕೊಂಡು ಬಂದಿದ್ವಿ, ಏನಿಲ್ಲ ಫಿಲಮಲ್ಲಿ. ಫಸ್ಟ್ ಹಾಫ್ ಫುಲ್ ಅವರೇ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಜಗ್ಗೇಶ್ ಅವರೇನೋ ಒಂದು 2-3 ನಿಮಿಷ ಇದ್ದಾರೆ, ಏನಿಲ್ಲ ಫಿಲಮಲ್ಲಿ. ಸೆಕೆಂಡ್ ಹಾಫಲ್ಲಿ ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ ಜಗ್ಗೇಶ್ ಸರ್. ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು ಫಿಲಮು. ಕತೆ ಅರ್ಥ ಆಗುತ್ತೆ, ಫಸ್ಟ್ ಹಾಫ್ ಏನೂ ಅರ್ಥ ಆಗಲ್ಲ. ಫಸ್ಟ್ ಹಾಫು ಅವ್ರದ್ದು ಸ್ಟೋರಿ ಹೇಳ್ತಾರೆ ಅಷ್ಟೇ ಡೈರೆಕ್ಟ್ರು. ಕನ್ನಡದ ಫಿಲಮ್ಮು ಫಸ್ಟ್ ಟೈಮು ಇಡೀ ಇಂಡಿಯಾದಲ್ಲೇ ಕನ್ನಡ ಫಿಲಮೇ ಫಸ್ಟ್ ಬರಬೇಕಂತ ಅದೊಂದು ಅನ್ಕೊತಾರೆ. ಸೆಕೆಂಡ್ ಪಾರ್ಟಲ್ಲಿ ಜಗ್ಗೇಶ್ ಅವ್ರದ್ದು ಸ್ಟೋರಿ ಬರುತ್ತೆ. ಇಲ್ಲ ಅರ್ಥ ಆಗುತ್ತೆ, ಜನಗಳಿಗೆ ಅರ್ಥ ಆಗುತ್ತೆ ಅಂತಾರೆಲ್ಲ ಮಜಾ ಇಲ್ಲ ಫಿಲಮಲ್ಲಿ. ಜಗ್ಗೇಶ್ ಅವ್ರದ್ದು ಸೀನ್ ಮಾತ್ರ ಸ್ವಲ್ಪ ಮಜಾ ಇದೆ ಅಷ್ಟೇ. ಎದ್ದೇಳೋ ಮಂಜುನಾಥ ಮಠ ಅದು ಇದಕ್ಕೂ ಏನಿಲ್ಲ, ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಸರ್. ಏನು ಅಷ್ಟೇನು ಚೆನ್ನಾಗಿಲ್ಲ, ಏನು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಸಿನಿಮಾ. ಕತೆ ಏನು ಅಂತಾನೆ ಗೊತ್ತಾಗ್ಲಿಲ್ವಾ? ಕತೆ ಏನು ಆ್ಯಕ್ಟಿಂಗ್ ಹೆಂಗಿದೆ? ಯಾರು ಜಗ್ಗೇಶ್ ದೇನ್ ಮಾಮೂಲಿ ಸುಮಾರು. ಡೈರೆಕ್ಷನ್ ಏನು ನಮಗೆ ಅರ್ಥನೇ ಅಲ್ಲ, ಇಂಥ ದೊಡ್ಡ ಡೈರೆಕ್ಟರ್ ಸಿನಿಮಾಗೆ ಜನ ಬಂದಿಲ್ವಲ್ಲ. ಇಲ್ಲ ನೋಡಿ, ನಮಗೆ ಆಸರೆ ಆಗ್ತದೆ. ಜಗ್ಗೇಶ್ ಪಿಕ್ಚರ್ಗೆ ಬರೀ 15 ಜನ ಅಂದರೆ ನಂಬಕ್ಕಾಗುತ್ತೆ? ಯಾರೋ ನಂಬ್ತಾರ ಹೇಳಿದ್ರೆ? ಜನ ನಂಬೋದಿಲ್ಲ, ಏನು ಮಾಡೋಣ. ಪಿಕ್ಚರ್ ಅಂತೂ ಪರವಾಗಿಲ್ಲ, ನೋಡ್ಬೋದು ಅಂತ ಸ್ವಲ್ಪ ಯಾರೋ ಒಂದು 2-3 ಹೇಳಿದ್ರು 15 ಜನದಲ್ಲಿ. ಮಿಕ್ದವ್ರು ನಾವು ಯಾರನ್ನೂ ಕೇಳಲಿಲ್ಲ. ಈಗ ನೀವೇ ಅವ್ರನ್ನೇ ಇಂಟರ್ವ್ಯೂ ಮಾಡಿದ್ರಿ, ಅವ್ರು ಏನೇನೋ ಹೇಳಿದ್ರು, ಒಳ್ಳೆಯದು ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಪಿಕ್ಚರ್ಲಿ ಅಂಥದ್ದು ಏನಿಲ್ಲ, ಚೆನ್ನಾಗಿ ಒಂದು ಸ್ವಲ್ಪ ಪಿಕ್ಚರ್ ನೋಡ್ಬೋದು, ಮೋಸ ಏನಿಲ್ಲ. ಬಟ್ ಜನ ಇಲ್ಲ, ಏನು ಮಾಡೋಣ.